ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನು ವರ್ಡ್ ಆಫ್ ಟ್ರೂತ್ ಎಂಬ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಯಾವುದಕ್ಕಾಗಿ ಉಪವಾಸ ಪ್ರಾರ್ಥನೆಯನ್ನ ಮಾಡಬೇಕೆಂದು ನೋಡುವುದಾದರೆ ಕೀರ್ತನೆಗಳು 35ನೇ ಅಧ್ಯಾಯ, ದಾವೀದನು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ ದೇವರ ಬಳಿ. 13ನೇ ವಚನದಲ್ಲಿ ನೋಡುವುದಾದರೆ, ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿ ತಟ್ಟನ್ನೇ ಕಟ್ಟಿಕೊಂಡಿದ್ದೆನು, ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು, ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು. ಇಲ್ಲಿ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ. ಹಾಗಾದ್ರೆ ನಾವು ಮತ್ತೆ ಯಾವ ಉದ್ದೇಶ ಇಟ್ಟುಕೊಂಡು ಉಪವಾಸ ಮಾಡಬೇಕಂದ್ರೆ, ನಮ್ಮನ್ನ ನಾವು ತಗ್ಗಿಸಿಕೊಳ್ಬೇಕು. ನಮ್ಮಲ್ಲಿರುವಂತ ನಾನು ಎಂಬುದನ್ನ ಬಿಟ್ಟು, ಈಗೋನ ಬಿಟ್ಟು, ಅಹಂಕಾರಗಳನ್ನ ಬಿಟ್ಟು ತಗ್ಗಿಸಿಕೊಂಡು ದೇವರ ಮುಂದೆ ನಾವು ಉಪವಾಸ ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಸಮಯದಲ್ಲಿ ನಾವು ತಗ್ಗಿಸಲ್ಪಡೋದಿಲ್ಲ. ಅದಕ್ಕೆ ನಮ್ಮ ಉದ್ದೇಶವನ್ನ ದೇವರು ನೋಡ್ತಾ ಇರ್ತಾರೆ. ದೇವರು ನಮ್ಮ ಉದ್ದೇಶವನ್ನ ನೋಡುವಾಗ ನಮ್ಮಲ್ಲಿ ತಗ್ಗಿಸುವಿಕೆ ಇಲ್ಲ, ನಮ್ಮಲ್ಲಿ ನಾನು ಎಂಬುವಂಥದ್ದಿದೆ. ನಾವು ಯಾವಾಗಲೂ ಕರ್ತನನ್ನು ಆಶ್ರಯಿಸಿಕೊಳ್ಳದೆ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ಪ್ರಾರ್ಥನೆ ಮಾಡುವಂಥದ್ದು, ಅಥವಾ ನಮ್ಮ ಜ್ಞಾನದ ಮೇಲೆ ನಮ್ಗೆ ಹೆಚ್ಚು ಭರವಸೆ ಇಡುವಂಥದ್ದು, ನಿರೀಕ್ಷೆ ಇಡುವಂಥದ್ದು, ನಂಬಿಕೆ ಇಡುವಂಥದ್ದು, ಇವುಗಳೆಲ್ಲ ದೇವರಿಗೆ ಇಷ್ಟವಿಲ್ಲದೆ ಇರೋ ಕಾರ್ಯ. ಲೋಕವನ್ನ ನೋಡುವುದಾದ್ರೆ ಬಿಲೀವ್ ಇನ್ ಯೋರ್ ಸೆಲ್ಫ್, ನಿಮ್ಮನ್ನ ನೀವು ನಂಬಬೇಕು, ನಿಮ್ಮಲ್ಲಿ ನೀವು ವಿಶ್ವಾಸ ಇಡಬೇಕು, ಭರವಸೆ ಇಡಬೇಕೆಂದು ಈ ಲೋಕವು ಹೇಳುವಂತ ಮಾತಾಗಿದೆ. ಆದ್ರೆ ದೇವರು ನಮ್ಗೆ ಹೇಳುವಂಥದ್ದು ಏನು ಮಾತಂದ್ರೆ, ನೀವು ನನ್ನ ಮೇಲೆ ಭರವಸೆ ಇಡಬೇಕು, ನನ್ನನ್ನ ಬಿಟ್ಟು ನೀವು ಏನನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕರ್ತನ ಮುಂದೆ ನೀವು ತಗ್ಗಿಸಿಕೊಳ್ಳಬೇಕು. ದೇವರ ಮುಂದೆ ತಗ್ಗಿಸಿಕೊಳ್ಳುವಂತ ಮನುಷ್ಯನನ್ನ ದೇವರು ತಕ್ಕ ಕಾಲದಲ್ಲಿ ಮೇಲೆ ತರುವ ಆತನಾಗಿದ್ದಾನೆ. ಹಾಗಾದ್ರೆ ಇನ್ನು ನೀವು ಮಾಡ್ತಾ ಇರುವ ಉಪವಾಸ ಪ್ರಾರ್ಥನೆಗೆ ಉತ್ತರ ಯಾಕೆ ಸಿಕ್ಕಿಲ್ಲ ಅಂದ್ರೆ, ನಿಮ್ಮ ಜೀವಿತದಲ್ಲಿ ನೀವು ಕರ್ತನ ಮುಂದೆ ಇನ್ನೂ ತಗ್ಗಿಸಿಕೊಳ್ತಾ ಇಲ್ಲ. ಕರ್ತನ ಮುಂದೆ ನೀವು ನಿಮ್ಮ ಜೀವಿತದಲ್ಲಿ ಯಾವುದನ್ನ ಬಿಡಬೇಕು, ಯಾವುದನ್ನ ನೀವು ದೇವರಿಗೆ ಒಪ್ಪಿಸಿಕೊಡಬೇಕೋ ಅದನ್ನ ಒಪ್ಪಿಸಿಕೊಡದೇ ಇರುವಂತ ಉದ್ದೇಶಕ್ಕೋಸ್ಕರವಾಗಿ ಇನ್ನು ನಿಮ್ಮಲ್ಲಿ ದೇವರಿಂದ ಉತ್ತರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ 4ನೇದಾಗಿ ನಾವು ಯಾವ ಉದ್ದೇಶಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕಂದ್ರೆ, ಉದ್ದೇಶ ಏನಾಗಿರ್ಬೇಕಂದ್ರೆ ತಗ್ಗಿಸಲ್ಪಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ನಾವು ಉಪವಾಸ ಮಾಡ್ತಾ ಇರುವುದೇ ನನ್ನಲ್ಲಿ ಒಂದು ತಗ್ಗಿಸುವಿಕೆ ಬರಬೇಕು. ನಮ್ಮಲ್ಲಿ ಎಷ್ಟೋ ಸಮಯದಲ್ಲಿ ನಮ್ಗೆ ತಗ್ಗಿಸುವಿಕೆ ಅನ್ನೋದು ಬರೋದಿಲ್ಲ. ದೇವರು ಕೊಡುವಂತ ಆಶೀರ್ವಾದಗಳ ನಿಮಿತ್ತವಾಗಿ ಎಷ್ಟೋ ಜನರಿಗೆ ಮುಂಚೆ ತಗ್ಗಿಸಲ್ಪಡ್ತಾರೆ. ಆದ್ರೆ ಯಾವಾಗ ಆಶೀರ್ವಾದಗಳು ಬರುತ್ತೆ, ಯಾವಾಗ ಒಂದು ಕೆಲಸ ಬರುತ್ತೆ, ಯಾವಾಗ ಅವರ ಜೀವಿತದಲ್ಲಿ ದೇವರ ಅಭಿವೃದ್ಧಿಗಳನ್ನ ಕಾಣ್ಲಿಕ್ಕೆ ಪ್ರಾರಂಭಿಸ್ತಾರೋ ಅವಾಗ ಅವರಿಗೆ ಏನು ಉಂಟಾಗ್ತದೆ ಅಂದ್ರೆ ಈಗೋ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ಎಂದಿಗೂ ಕೂಡ ನಮ್ಮಲ್ಲಿ ಅದು ಬಾರದಂತೆ ಉಪವಾಸ ಮಾಡಬೇಕು. ಅಲ್ಲಿ ಎಂದಿಗೂ ಕೂಡ ದೇವರೇ ನಿನ್ನನ್ನ ಬಿಟ್ಟು ನಮ್ಮನ್ನ ಹೆಚ್ಚಿಸಿಕೊಳ್ಳುವಂತಹ ಒಂದು ಗುಣಗಳು ನಮ್ಮಲ್ಲಿ ಬಾರದಂತೆ ನಮಗೆ ತಗ್ಗಿಸಿಕೊಳ್ಳುವಂತಹ ಮನಸ್ಸನ್ನು ಅನುಗ್ರಹಿಸು ಎಂದು ಉಪವಾಸವಿದ್ದು ಪ್ರಾರ್ಥನೆ ಮಾಡೋಣ. ನಿಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿರ್ತದೆ. ನಿಮಗೆ ಯಾವ ಸಮಯದಲ್ಲಿ ಎಲ್ಲಿ ನಿಮ್ಮ ಗುಣಗಳು ಎಲ್ಲಿ ಬದಲಾಗ್ತಾ ಇದೆ ಎಂದು ನಿಮಗೆ ಗುರುತಿಸ್ಲಿಕ್ಕೆ ಖಂಡಿತ ಸಾಧ್ಯ ಇದೆ. ಆ ಸಮಯದಲ್ಲಿ ದೇವರ ಮುಂದೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ನಮ್ಮ ಆತ್ಮವನ್ನ ಸರಿಪಡಿಸಿಕೊಳ್ಳಲು, ನಮ್ಮ ಜೀವಿತವನ್ನ, ನಮ್ಮ ಕ್ಯಾರೆಕ್ಟರ್ನ ಸರಿಪಡಿಸಿಕೊಳ್ಳಲು ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ಅಕಸ್ಮಾತ್ ನಮ್ಮಲ್ಲಿ ತಗ್ಗಿಸುವಿಕೆ ಬರ್ತಾ ಇಲ್ಲ ಅನ್ನೋದಾದ್ರೆ ದೇವರ ಬಳಿ ಉಪವಾಸವಿದ್ದು, ನನಗೆ ತಗ್ಗಿಸುವಿಕೆ ಬೇಕು, ನಾನು ತಗ್ಗಿಸ್ಕೊಳ್ಬೇಕು ಎಂದು ಉಪವಾಸವಿದ್ದು ನಾವು ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯ ಸಂಗತಿ ಆಗಿದೆ. ಮತ್ತೆ ನಾವು ಯಾವುದಕ್ಕಾಗಿ ಉಪವಾಸ ಮಾಡಬೇಕೆಂದ್ರೆ, ದೇವರು ಕೊಟ್ಟಂತಹ ಆತ್ಮಿಕವಾದಂತಹ ಅಧಿಕಾರವನ್ನ ಹೊಂದಿಕೊಳ್ಳಿಕ್ಕೆ, ಸ್ಪಿರಿಚುವಲ್ ಅಥಾರಿಟಿಯನ್ನ ಆಕ್ಟಿವೇಟ್ ಮಾಡಲಿಕ್ಕೆ, ಹೊಂದಿಕೊಳ್ಳಿಕ್ಕೋಸ್ಕರವಾಗಿ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡಬೇಕು. ದೇವರೇ ನನಗೆ ಬಲ ಬೇಕು, ದೇವರೇ ನನಗೆ ಆತ್ಮಿಕವಾಗಿ ನಾನು ಬಲವಾಗಿ ನಿಲ್ಲಬೇಕು, ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಬೇಕೆಂದು ನಾವು ಒಳ್ಳೆಯ ಉದ್ದೇಶವಿಟ್ಟುಕೊಂಡು ಪ್ರಾರ್ಥನೆ ಮಾಡಬೇಕು. ಅನೇಕರು ದೇವರ ಬಳಿ ಆತ್ಮಿಕವಾದಂತಹ ಗಿಫ್ಟ್ಸ್ ಗಳನ್ನ, ಅಂದ್ರೆ ಬಹುಮಾನಗಳನ್ನ, ದೇವರ ವರಗಳನ್ನ ಕೇಳ್ತಾರೆ. ದೇವರ ವರಗಳನ್ನ ಕೇಳುವಂತಹ ನೀವುಗಳು ದೇವರ ಸಮ್ಮುಖದಲ್ಲಿ ಒಳ್ಳೆ ಉದ್ದೇಶದಿಂದ ಕೇಳಬೇಕು.
ಯಾರೋ ಅನ್ಯ ಭಾಷೆ ಮಾತನಾಡ್ತಾರೆ, ನಾನು ಅವರಿಗಿಂತ ಹೆಚ್ಚಾಗಿ ಮಾತನಾಡ್ಬೇಕಂತ ಉಪವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ದೇವರು ಅದನ್ನ ಮೆಚ್ಚೋದಿಲ್ಲ. ನನಗೆ ಇನ್ನೊಬ್ಬರು ಪ್ರವಾದನೆ ಹೇಳ್ತಾ ಇದ್ದಾರೆ ಅಥವಾ ಇನ್ನೊಬ್ಬರು ಚೆನ್ನಾಗಿ ಹಾಡನ್ನ ಹೇಳ್ತಾ ಇದ್ದಾರೆ, ವಾಣಿಗಳ ಅರ್ಥಗಳನ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ ಬೇರೊಬ್ಬರಿಗೆ ಬಂದಿದೆ ಎಂದು ಹೇಳಿ ನಾವು ನನಗೂ ಅದು ಬೇಕು ಎಂದು ನಾವು ಕೇಳುವಂಥದ್ದಲ್ಲ. ನಾವು ಆಸಕ್ತಿ ಉಳ್ಳವರಾಗಿ ದೇವರ ಸಮ್ಮುಖದಲ್ಲಿ ಆತ್ಮೀಕವಾದಂತಹ ವರಗಳನ್ನ ಹೊಂದಿಕೊಳ್ಳಬೇಕಾದ್ರೆ ಕರ್ತನು ಉದ್ದೇಶವನ್ನ ನೋಡ್ತಾರೆ. ಯಾವುದಕ್ಕೋಸ್ಕರವಾಗಿ ನೀವು ಕೇಳ್ತಾ ಇದ್ದೀರಾ? ಬೇರೊಬ್ಬರ ಹಿತಕ್ಕೋಸ್ಕರವಾಗಿಯೋ ಅಥವಾ ಒಳ್ಳೆ ಉದ್ದೇಶಕ್ಕೋಸ್ಕರವಾಗಿಯೋ ಜನರ ಬಿಡುಗಡೆಗೋಸ್ಕರವಾಗಿಯೋ ನೀವು ಆತ್ಮಿಕವಾಗಿ ಬಲವನ್ನ ಹೊಂದಿಕೊಳ್ಳಿಕ್ಕೋಸ್ಕರವಾಗಿ ಕೇಳ್ತಾ ಇದ್ದೀರೋ ಎಂದು ದೇವರು ಅಲ್ಲಿನ ಉದ್ದೇಶವನ್ನು ನೋಡುವ ಆತನಾಗಿದ್ದಾನೆ. ಮತ್ತೆ ನಾವು ಉಪವಾಸವಿದ್ದು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಹೇಳುವ ಪ್ರಕಾರ, ಆಕಾಶದಿಂದ ಬೀಳುವುದನ್ನ ಕಂಡೆನು, ನೋಡಿರಿ ಹಾವುಗಳನ್ನ, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನ ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ಯಾವುದು ನಮಗೆ ಕೇಡು ಮಾಡುವುದಿಲ್ಲ. ದೇವರು ನಮಗೆ ಸಮಸ್ತ ಅಧಿಕಾರ ಕೊಟ್ಟಿದ್ದಾರೆ. ಈ ಅಧಿಕಾರವನ್ನ ಹೊಂದಿಕೊಳ್ಬೇಕಾದ್ರೆ ಒಳ್ಳೆ ಉದ್ದೇಶದಿಂದ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸುವುದಾದರೆ ಉದ್ದೇಶ ಸರಿ ಇರಬೇಕು. ಯಾರಿಗೋ ಬೇಕಾಗಿದೆ, ಯಾರೋ ಚೆನ್ನಾಗಿದ್ದಾರೆ, ಪ್ರಾರ್ಥನೆ ಮಾಡ್ತಿದ್ದಾರೆ, ಸಭೆಯಲ್ಲಿ ಎಲ್ಲರೂ ಅವ್ರನ್ನ ಹೊಗಳ್ತಾ ಇದ್ದಾರೆ ಅಂತಲ್ಲ. ದೇವರ ಸಮ್ಮುಖದಲ್ಲಿ ಈ ಆತ್ಮಿಕವಾದಂತ ಬಲವನ್ನ, ವಿಷಯಗಳನ್ನ ಕೇಳಿಕೊಳ್ಳುವಂಥದ್ದು. ನಾವು ಮೊದಲು ಆತ್ಮಿಕವಾಗಿ ಬಲವಾಗಿ ನಿಂತುಕೊಂಡು ಇನ್ನೊಬ್ಬರಿಗೂ ಕೂಡ ಆಶೀರ್ವಾದಕರವಾಗಿ ಇನ್ನೊಬ್ಬರಿಗೂ ಕೂಡ ದೇವರ ಬಿಡುಗಡೆ ಕಾಣ್ಲಿಕ್ಕೋಸ್ಕರವಾಗಿ, ಇನ್ನೊಬ್ಬರು ಕರ್ತನನ್ನ ಅರಿತುಕೊಳ್ಳಿಕ್ಕೋಸ್ಕರವಾಗಿ ಇವುಗಳನ್ನ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದಾದ್ರೆ ದೇವರು ನಿಜವಾಗಿಯೂ ನಿಮ್ಮನ್ನ ಆಶೀರ್ವದಿಸುವ ಆತನಾಗಿದ್ದಾನೆ. ನಿಮ್ಮ ಉದ್ದೇಶವನ್ನ ನೋಡಿ ಕರ್ತನು ನಿಮ್ಮನ್ನ ಮೇಲೆತ್ತುವ ಆತನಾಗಿದ್ದಾನೆ. ಮತ್ತೆ ನೋಡುವುದಾದ್ರೆ ದಾನಿಯೇಲನ ಪ್ರವಾದನೆಯ ಪುಸ್ತಕ 9ನೇ ಅಧ್ಯಾಯದಲ್ಲಿ ನೋಡ್ತೇವೆ, ದಾನಿಯೇಲನು ಕೂಡ ಬಹಳ ಆಳವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಉದ್ದೇಶ ಏನಾಗಿತ್ತು ಗೊತ್ತಾ? ತನ್ನ ಜನರ ಬಿಡುಗಡೆಗೋಸ್ಕರವಾಗಿ ಅವನು ಒಳ್ಳೆ ಉದ್ದೇಶವನ್ನ ಇಟ್ಟುಕೊಂಡಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ಪ್ರಾರ್ಥನೆನ ಆರಂಭಿಸಿದ ಮೊದಲನೇ ದಿನದಲ್ಲಿಯೇ ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನ ಕೊಡುವುದನ್ನ ಕಾಣಲ್ಪಡ್ತೇವೆ. ಹಾಗಾದ್ರೆ ಸಹೋದರ ಸಹೋದರಿಯರೇ, ದಾನಿಯೇಲನಿಗೆ ಮಾಡ್ಲಿಕ್ಕೆ, ತನ್ನ ಜೀವಿತದಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಅಥವಾ ತನ್ನ ಜೀವಿತದಲ್ಲಿ ವ್ಯರ್ಥವಾಗಿ ಸಮಯ ಕಳೀಲಿಕ್ಕೆ ಅನೇಕ ಸಮಯ ಇದ್ರೂ ಕೂಡ ಅವನು ವ್ಯರ್ಥವಾಗಿ ಸಮಯ ಕಳೆಯದೆ, ತಾನು ಯಹೂದ್ಯನಾಗಿದ್ರೂ ಕೂಡ, ತಾನು ಅನ್ಯ ದೇಶದಲ್ಲಿ ಬಾಬೇಲಲ್ಲಿ ವಾಸವಾಗಿದ್ರೂ ಕೂಡ ಅವನು ತನ್ನ ಜೀವಿತವನ್ನ ಕರ್ತನಿಗೋಸ್ಕರವಾಗಿ ಮುಡಿಪಾಗಿಟ್ಟು ಕರ್ತನಿಗೋಸ್ಕರವಾಗಿ ಪ್ರತ್ಯೇಕವಾಗಿ ಜೀವಿಸುವುದನ್ನ ನೋಡ್ತೇವೆ. ಆದ್ರೆ ನಾವು ಇಂದು ನಮ್ಮ ಜೀವಿತಗಳಲ್ಲಿ ಕರ್ತನಿಗೋಸ್ಕರವಾಗಿ ಪ್ರತ್ಯೇಕವಾದ ಜೀವಿತ ಇದೆಯಾ? ಹಾಗೆ ನಮಗೆ ಸಿಗುವಂತ ಸಮಯದಲ್ಲಿ ನಾವು ಪ್ರಾರ್ಥನೆಗಳಲ್ಲಿ, ಉಪವಾಸಗಳಲ್ಲಿ ಸಮಯ ಕಳೀತಾ ಇದ್ದೇವಾ? ಅಥವಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಂದು ಬೇಡವಾದ ಸಂಬಂಧಗಳೊಟ್ಟಿಗೆ, ಬೇಡವಾದ ವ್ಯಕ್ತಿಗಳೊಟ್ಟಿಗೆ ಬೇಡವಾದಂತಹ ಮಾತುಗಳನ್ನ ಆಡುತ್ತಾ ನಮ್ಮ ಸಮಯಗಳನ್ನ ವ್ಯರ್ಥ ಮಾಡುವುದಾದ್ರೆ ದಯಮಾಡಿ ಇಂದಿನಿಂದ ನಮ್ಮನ್ನ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಒಳ್ಳೆ ಉದ್ದೇಶದಿಂದ ಉಪವಾಸವಿದ್ದು ಪ್ರಾರ್ಥನೆ ಮಾಡುವುದಾದ್ರೆ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಿ ನಮಗೆ ಬಿಡುಗಡೆ ಕೊಡುವಾತನಾಗಿದ್ದಾನೆ. ಸಮಯದಲ್ಲಿ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಒಂದು ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸೋದಕ್ಕಾಗಿ ಸ್ತೋತ್ರ. ದೇವರ ಈ ವಾಕ್ಯವನ್ನ ಕೇಳುವ ಸಹೋದರ ಸಹೋದರಿಯ ಕುಟುಂಬನ ಆಶೀರ್ವದಿಸಿ ಬಲಪಡಿಸಬೇಕಾಗಿ, ಉಪವಾಸವನ್ನ ಒಳ್ಳೆ ಉದ್ದೇಶದಿಂದ ಮಾಡ್ಲಿಕ್ಕಾಗುವಂತೆ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ಕರ್ತನ ನಾಮಕ್ಕೆ ಮಹಿಮೆಯಾಗಲಿ. ಈ ನನ್ನ ಮಾತುಗಳನ್ನ ವೀಕ್ಷಿಸುತ್ತಿರುವಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ಮತ್ತೊಂದು ದಿನದಲ್ಲಿ ದೇವರನ್ನ ಆರಾಧಿಸಿ ದೇವರ ಮಾತುಗಳನ್ನು ಕೇಳಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇರುವ ಸ್ಥಳಗಳಲ್ಲೇ ನಾವು ಸಂತೋಷವಾಗಿ ಒಂದು ದಿನವನ್ನ ಮುಂದೆ ನಡೆಸಿಕೊಂಡು ಹೋಗ್ಲಿಕ್ಕೆ ದೇವರು ಬೇಕಾದ ಕೃಪೆಯನ್ನು ಕೊಡಲಿ. ಮುಂದಿರುವ ಸಮಯ ವಾಕ್ಯ ಸಂದೇಶಕ್ಕಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡ್ತೇವೆ. ಮುಂದಿರುವ ಸಮಯ ನಿನ್ನ ವಾಕ್ಯದ ಮೂಲಕ ಈ ದಿನ ನಮ್ಮೊಂದಿಗೆ ಮಾತನಾಡಿರಿ. ಈ ದಿನೆಲ್ಲ ಹೇಗೆ ಜೀವಿಸಬೇಕು, ಏನೆಲ್ಲ ಮಾಡಬೇಕು ಎಂಬುದು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿರಿ. ನೀನೇ ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಧೈರ್ಯಪಡಿಸಿರಿ ಎಂಬುದಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನೆ. ಎಲ್ಲ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.
ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬಲವುಳ್ಳದ್ದು ಎಂಬುದಾಗಿ. ನಾವು ಮಾಡುವ ಪ್ರಾರ್ಥನೆ ಅತ್ಯಾಸಕ್ತಿಯಿಂದ ಮಾಡುವಾಗ ಅದು ನಮ್ಮ ಜೀವಿತದಲ್ಲಿ ಒಂದು ಬಹು ಬಲವಾಗಿ ಮಾರ್ಪಡುವಂಥದ್ದಾಗಿದೆ. ಅದಕ್ಕೆ ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ ಅದರ 16ರಿಂದ ಇರುವಂಥ ವಚನವನ್ನು ನಾವು ಓದಿಕೊಳ್ಳೋಣ. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನ ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರಿಯಿತು, ಭೂಮಿಯು ಬೆಳೆಯಿತು. ಯಾಕೋಬನು ಪತ್ರಿಕೆಯನ್ನ ಬರೆಯುವಾಗ ಒಂದು ಪ್ರಾರ್ಥನಾ ವೀರನಾಗಿ ಆ ಪತ್ರಿಕೆಯನ್ನ ಬರೆಯುವುದನ್ನು ನಾವು ನೋಡ್ತೇವೆ. ಯಾಕೋಬನು ಹೆಚ್ಚು ಸಮಯ ಒಂದು ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಮಾಡುವನಾಗಿದ್ದನು. ಅವನೇ ಒಂದು ಪತ್ರಿಕೆಯನ್ನ ಬರೆಯುವಾಗ ಎಲಿಯನ ಕುರಿತು, ಎಲಿಯನ ಸಾಕ್ಷಿಯನ್ನ ಕುರಿತು ಈ ರೀತಿಯಾಗಿ ಹೇಳ್ತಾ ಇದ್ದೇನೆ. ನೀತಿವಂತನ ಅತ್ಯಾಸಕ್ತಿ ವಿಜ್ಞಾಪನೆಯು ಬಹು ಬಲವಾಗಿದೆ. ನಾವು ನೀತಿವಂತರಾಗಿದ್ದು ದೇವರ ರಕ್ತದಿಂದ ಅಥವಾ ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಆತನ ಸಮ್ಮುಖದಲ್ಲಿ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಅದು ಬಹು ಬಲವಾಗಿ ಮಾರ್ಪಡುವಂಥದ್ದಾಗಿದೆ. ಹಾಗಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಆ ಒಂದು ಪ್ರಾರ್ಥನೆ ನಮಗೆ ಬಲವಾಗಿ ಮಾರ್ಪಡ್ತದೆ. ಅತ್ಯಾಸಕ್ತಿ ಎಂಬುದಾಗಿರುವಂಥ ವಿಷಯ ಬರುವಾಗ ನಮ್ಮಲ್ಲಿ ಆಸಕ್ತಿ ಇದೆ, ಆದರೆ ಅತಿ ಆಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಮತ್ತೊಂದು ಸ್ಟೆಪ್ ಪ್ರಾರ್ಥನೆಯಲ್ಲಿ ಮುಂದೆ ಬಂದು ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಬಲವಾದ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ ಆ ಚರಿತ್ರೆಯನ್ನ ನಾವು ನೋಡೋದಾದ್ರೆ ಅಲ್ಲಿ 120 ಮಂದಿ ಒಂದೇ ಮನಸ್ಸಿನಿಂದ ಕೆಲವೊಂದು ದಿನಗಳು ಪ್ರಾರ್ಥನೆಯಲ್ಲಿ ನಿರಂತರವಾಗಿದ್ದನ್ನ ನಾವಲ್ಲಿ ಓದ್ತೇವೆ. 120 ಮಂದಿ ಮೇಲಂತಸ್ತಿನಲ್ಲಿ ಒಂದೇ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ಅತ್ಯಾಸಕ್ತಿಯಿಂದ ಕುಂತಾಗ ಅವರ ಮೇಲೆ ಅಸಾಧಾರಣವಾದ ಒಂದು ಶಕ್ತಿ ಇಳಿದು ಬಂದದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಬಹು ಬಲವಾದದ್ದು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟದಕ್ಕೆ ಕಾರಣ ಏನಂದ್ರೆ, ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಅಸಾಧಾರಣವಾದ ಒಂದು ಶಕ್ತಿ ನಮ್ಮ ದೇಹದಲ್ಲಿ ಇಳಿದು ಬರುವಂತದ್ದಾಗಿದೆ. ನಾವು ಅತ್ಯಾಸಕ್ತಿಯಿಂದ ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ನಮ್ಮ ಬಲಹೀನತೆಗಳನ್ನ ಮಾರ್ಪಡಿಸುವಂತ ಅಸಾಧಾರಣವಾದ ಶಕ್ತಿ ನಮ್ಮ ದೇಹವನ್ನ ತುಂಬುವಂತದ್ದಾಗಿರ್ತದೆ. ಅದರಿಂದ ಸಿಕ್ಕುವ ಸಮಯವೆಲ್ಲ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡೋದಾದ್ರೆ ನಮ್ಮ ಜೀವಿತದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ಕಾಣಲಿಕ್ಕೆ ಸಾಧ್ಯ. ಅತ್ಯಾಸಕ್ತಿಯ ಪ್ರಾರ್ಥನೆ ನಮ್ಮ ಜೀವಿತದೊಂದು ಬಲವಾಗಿ ಮಾರ್ಪಡುವಂತದ್ದಾಗಿದೆ. ಅದಕ್ಕೆ ಎಲಿಯನ ಕುರಿತು ಹೇಳುವಂಥದ್ದು, ಎಲಿಯನು ನಮ್ಮಂತ ಸ್ವಭಾವವುಳ್ಳ ಮನುಷ್ಯನೇ ಆಗಿದ್ದನು. ಆದರೆ ಮಳೆ ಬರಬಾರದೆಂಬುದಾಗಿ ಪ್ರಾರ್ಥಿಸಿದಾಗ 3 ವರ್ಷ 6 ತಿಂಗಳ ಕಾಲ ಮಳೆ ಬರಲಿಲ್ಲ. ತಿರುಗಿ ಆತನು ಪ್ರಾರ್ಥಿಸಿದಾಗ ಮಳೆಗರಿಯಿತು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಕೆಲವೊಂದು ಕಾರ್ಯಗಳು ನಿಲ್ಲಲೂ ಬೇಕು, ಕೆಲವೊಂದು ಕಾರ್ಯಗಳು ಆಗಲೂ ಬೇಕು. ಆದರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಮಾತ್ರವೇ ಈ ಕಾರ್ಯಗಳನ್ನ ನೋಡ್ಲಿಕ್ಕೆ ಸಾಧ್ಯ. ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತವನ್ನು ಬಿಟ್ಟು ಹೋಗಬೇಕಾದ್ರೆ, ಕೆಲವೊಂದು ಕಾರ್ಯಗಳು ನಮ್ಮ ಜೀವಿತದಿಂದ ಕೊನೆಗೊಳ್ಳಬೇಕಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವವರಾಗಿದ್ರೆ ಮಾತ್ರವೇ ಸಾಧ್ಯ. ಅದರಿಂದ ಕೆಲವೊಂದು ವಿಷಯಗಳಲ್ಲಿ ಚಿಂತಾಭಾರರಾಗಿರುವಂತ, ಚಿಂತೆಗೀಡಾಗಿರುವಂತ ನಿಮ್ಮ ಜೀವಿತದಲ್ಲಿ ಅದನ್ನ ಬಿಟ್ಟು ನೀವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಒಂದು ಬಹು ಬಲವನ್ನ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. 1 ಸಾಮುವೇಲನ ಪುಸ್ತಕದಲ್ಲಿ ನಾವು ಹೀಗೆ ನೋಡ್ತೇವೆ. ಅನ್ನಳೆಂಬ ಭಕ್ತಳು ಒಂದು ಮಗನಿಗಾಗಿ ಅತ್ಯಾಸಕ್ತಿಯಿಂದ ದೇವರ ಮುಂದೆ ಪ್ರಾರ್ಥಿಸಿದಾಗ ದೇವರು ಆ ಅತ್ಯಾಸಕ್ತಿ ಪ್ರಾರ್ಥನೆಯನ್ನ ಕೇಳಿ ಅನ್ನಳಿಗೆ ಒಂದು ಮಗನನ್ನ ಕೊಟ್ಟದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ಈ ದಿನಗಳಲ್ಲಿ ನನಗಿನ್ನೂ ಮಕ್ಕಳಾಗಿಲ್ಲ ಎಂಬುದಾಗಿ 10 ವರ್ಷ 5 ವರ್ಷ 3 ವರ್ಷ 4 ವರ್ಷ ಆಯಿತು ಎಂಬುದಾಗಿ ನೀವು ಚಿಂತಿಸೋರಾದ್ರೆ, ಅನ್ನಳ ಹಾಗೆ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡೋದಾದ್ರೆ ದೇವರು ನಮ್ಮ ಬಂಜೆತನವನ್ನು ನೀಗಿಸಿ ಗರ್ಭಫಲದಿಂದ ನಮ್ಮನ್ನು ತುಂಬಿಸುವನಾಗಿದ್ದಾನೆ. ಅದರಿಂದ ನಿರಾಶೆ ಪಡೋದು ಬೇಡ. ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡೋದಾದ್ರೆ ನಮ್ಮ ಪ್ರಾರ್ಥನೆಯನ್ನ ಕೇಳುವಂತ ದೇವರು ನಮ್ಮ ಬಲಹೀನತೆಗಳನ್ನ ಮಾರ್ಪಡಿಸಲಿಕ್ಕೆ ಸಾಮರ್ಥ್ಯನಾಗಿದ್ದಾನೆ. ನಿಮ್ಮ ಚಿಂತೆ ಏನೇ ಆಗಿರ್ಬೋದು, ನಿಮ್ಮ ಬಲಹೀನತೆ ಏನೇ ಆಗಿರ್ಬೋದು, ನಿಮಗೆ ಕೊರತೆ ಏನೇ ಬಂದಿರಬಹುದು, ಏನೇ ನಿಮಗೆ ಇಲ್ಲದ ಅವಸ್ಥೆಯಲ್ಲಿ ನೀವು ಇರಬಹುದು, ಆದ್ರೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಂತ ಒಂದು ವ್ಯಕ್ತಿ ನೀನಾಗಿ ಮಾರ್ಪಡೋದಾದ್ರೆ, ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವುದಾದ್ರೆ
ಕೆಲವೊಂದು ಬದಲಾವಣೆಗಳನ್ನ, ಕೆಲವೊಂದು ದೇವರ ಆಶೀರ್ವಾದಗಳನ್ನ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಯಾಕೋಬನೆಂಬ ಭಕ್ತನು ಕರ್ತನ ಸಮ್ಮುಖದಲ್ಲಿ ಅಥವಾ ಕರ್ತನೊಂದಿಗೆ ರಾತ್ರಿ ಎಲ್ಲ ಹೋರಾಡಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಿದಾಗ ಒಂದು ದೊಡ್ಡ ಆಶೀರ್ವಾದವನ್ನ ಆತನು ಹೊಂದಿಕೊಂಡಿದ್ದನ್ನ ನೋಡ್ತೇವೆ. ಅವನನ್ನ ದೇವರು ನೋಡಿ ಹೇಳಿದ್ರು, ನಿನ್ನ ಹೆಸರು ಯಾಕೋಬಲ್ಲ ಇಸ್ರಾಯೇಲ್ ಎಂಬುದಾಗಿ. ಅಂದ್ರೆ ಆತನಿಗೆ ಸಿಕ್ಕಿದ ಆಶೀರ್ವಾದ ತಲೆತಲೆಯಾಂತರಕ್ಕೂ ನಿಲ್ಲುವಂತ ಆಶೀರ್ವಾದವಾಗಿತ್ತು. ಹಾಗಾದ್ರೆ ನಾವು ಕೂಡ ಅತ್ಯಾಸಕ್ತಿಯಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ತಲಾಂತರದವರೆಗೂ ನಿಲ್ಲುವಂತ ಆಶೀರ್ವಾದಕ್ಕೆ ಬಾಧ್ಯರಾಗಿ ಮಾರ್ಪಡ್ತೇವೆ. ಅದರಿಂದ ಈ ನನ್ನ ಮಾತುಗಳನ್ನ ವೀಕ್ಷಿಸುತ್ತಿರುವಂತ ನಿಮ್ಮಲ್ಲಿ ಈ ವಿಷಯವನ್ನ ನಾನು ಪ್ರಸ್ತಾಪಿಸುವಾಗ ಧೈರ್ಯವಾಗಿ ಒಂದು ವಿಷಯವನ್ನ ಹೇಳ್ತೇನೆ. ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವುದಾದ್ರೆ ಕೆಲವೊಂದು ಬದಲಾವಣೆಗಳನ್ನ ಖಂಡಿತವಾಗ್ಲೂ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬಹುದು. ದಾನಿಯೇಲನೆಂಬ ಭಕ್ತನು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಸಿಂಹದ ಗವಿಯಲ್ಲಿ ಕೂಡ ಆತನಿಗೆ ಏನು ಸಿಂಹಗಳು ಮಾಡಲಿಲ್ಲ, ಅದನ್ನು ಕೂಡ ಜಯಿಸಿ ಬಂದದ್ದನ್ನ ನಾವು ನೋಡ್ತೇವೆ. ಅತ್ಯಾಸಕ್ತಿಯಿಂದ ಪ್ರಾರ್ಥನೆಯಲ್ಲಿ ಜೀವಿಸಿದಂತ ಸದ್ರಕ್, ಮೇಷಕ್, ಅಬೇದನವರು ಅವರನ್ನ ಬೆಂಕಿಯು ಕೂಡ ಸುಡದೆ ಇರುವಂತದ್ದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ಕೆಲವೊಂದು ನಮ್ಮನ್ನ ನಾಶ ಮಾಡಲಿಕ್ಕೆ ಬರುವ ಸಮಸ್ಯೆಗಳು, ಹೋರಾಟಗಳು, ಶೋಧನೆಗಳು ಅದರ ಮಧ್ಯದಲ್ಲಿ ಜಯಿಸಿ ನಿಲ್ಲಲಿಕ್ಕೆ ಸಾಧ್ಯವಾಗ್ತದೆ. ಈ ಎಲಿಯನ ಕುರಿತು ನಾವು ಕಲಿಯುವಾಗ ಎಲಿಯನು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಪರಲೋಕದಿಂದ ಬೆಂಕಿಯನ್ನ ಇಳಿಸಿದ್ದನ್ನು ನಾವು ನೋಡ್ತೇವೆ. ಅನೇಕರಿಗೆ ಅದು ಒಂದು ಸಾಕ್ಷಿ ಆಯಿತು. ಕಾರಣ ನಮ್ಮ ದೇವರು ಜೀವ ಸ್ವರೂಪನಾದ ದೇವರೆಂಬುದಾಗಿ. ಆ ಎಲಿಯನು ಮತ್ತೆ ಪ್ರಾರ್ಥನೆ ಮಾಡಿದಾಗ ಮಳೆ ಬಾರದೆ 3 ವರ್ಷ 6 ತಿಂಗಳು ಮಳೆ ಬಾರದೆ ಇರೋದನ್ನ ನಾವು ನೋಡ್ತೇವೆ. ಮತ್ತೆ ಪ್ರಾರ್ಥಿಸಿದಾಗ ಮಳೆಗರಿಯಿತು ಎಂಬುದಾಗಿ. ಹಾಗಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪರವಾಗಿ ಕಾರ್ಯ ಮಾಡುವವನಾಗಿದ್ದೇನೆ. ಈಜ್ಕೇಲನು ಅತ್ಯಾಸಕ್ತಿ ದೇವರ ಕಡೆ ಮೊರೆ ಇಟ್ಟು ಪ್ರಾರ್ಥಿಸಿದಾಗ ಅವನ ಆಯುಷ್ಕಾಲಕ್ಕೆ 15 ವರ್ಷಗಳ ಕಾಲ ದೇವರು ಕೂಡಿಸಿದ್ದನ್ನ ನಾವು ನೋಡ್ತೇವೆ. ನಾವು ಹಾಗಾದ್ರೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮಗೆ ಸಿಕ್ಕಬೇಕಾದ ಕೆಲವೊಂದು ಆಶೀರ್ವಾದಗಳನ್ನ ಹೊಂದಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ದೇಹದಲ್ಲಿ ಅಸಾಧಾರಣವಾದ ಒಂದು ಶಕ್ತಿ ವ್ಯಾಪಿಸಿಕೊಳ್ಳುವುದನ್ನ ನಾವು ನೋಡ್ತೇವೆ. ಹಾಗೆ 120 ಮಂದಿ ಮೇಲಂತಸ್ತಿನಲ್ಲಿ ಕೂಡಿ ಬಂದು ಪ್ರಾರ್ಥಿಸಿದಾಗ ಅಸಾಧಾರಣವಾದ ಒಂದು ಪರಿಶುದ್ಧಾತ್ಮನನ್ನ ಅವರು ಹೊಂದಿಕೊಂಡಿದ್ದು, ಪರಿಶುದ್ಧಾತ್ಮನ ಬಲದಿಂದ ತುಂಬಲ್ಪಟ್ಟಿದ್ದನ್ನು ನಾನು ಆರಂಭದಲ್ಲಿ ಹೇಳಿದೆ. ಹಾಗಾದ್ರೆ ನೀವು ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕಾದ್ರೆ, ಪರಿಶುದ್ಧಾತ್ಮನಿಂದ ಇನ್ನೂ ನಾನು ತುಂಬಲ್ಪಟ್ಟಿಲ್ಲ, ನಾನು ಇನ್ನೂ ತುಂಬಲ್ಪಡಬೇಕೆಂಬ ಆಸಕ್ತಿ ನಿಮಗಿರೋದಾದ್ರೆ ಅದನ್ನ ಮತ್ತಷ್ಟು ಹೆಚ್ಚಿಸಿಕೊಂಡು ಅತ್ಯಾಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡುವಾಗ ಅದು ನಿಮ್ಮ ಜೀವಿತದಲ್ಲಿ ಒಂದು ಬಹು ಬಲವಾಗಿ ಮಾರ್ಪಡ್ತದೆ. ನೀವು ಆಸಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೀರಾ, ಅದ್ರ ಇನ್ನೊಂದು ಸ್ಟೆಪ್ ನಾವು ಮುಂದೆ ಬಂದು ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ಕೆಲವೊಂದು ಕಾರ್ಯಗಳು, ಅಸಾಧಾರಣವಾದ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಏನೆಲ್ಲ ನಿಮಗೆ ಸಮಸ್ಯೆಗಳು, ವೇದನೆಗಳು, ಹಿಂಸೆಗಳು ಅವೆಲ್ಲವೂ ಇರಬಹುದು, ಅದರ ಮಧ್ಯದಲ್ಲಿ ಕೂಡ ನೀವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ಅದೆಲ್ಲದರ ಮೇಲೆ ಜಯವನ್ನು ಕೊಡುವನಾಗಿದ್ದಾನೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಒಂದು ವೇಳೆ ಮುಂದೆ ಬರಲಿಕ್ಕೆ ಆಗದೆ ತಡೆಗಳು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉಂಟಾಗುತ್ತಿರುವುದಾದ್ರೆ ಅದರ ಮೇಲೆ ನಾವು ಜಯ ಹೊಂದಬೇಕಾದ್ರೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ನೀವು ಮಾಡುವ ಕೆಲಸದಲ್ಲಿ ಯಾವುದಾದ್ರೂ ತಡೆಗಳು ಉಂಟಾಗುತ್ತಿರುವುದಾದ್ರೆ, ಅನೇಕರು ನಿಮಗೆ ವಿರೋಧವಾಗಿ ಕುತಂತ್ರಗಳನ್ನ ಮಾಡಿಕೊಂಡು ನಿಮ್ಮ ಮೇಲೆ ಅಪವಾದಗಳನ್ನು ನೀವು ಹೊರಿಸುತ್ತಿರುವುದಾದ್ರೆ ನೀವು ಏನು ಮಾಡಿ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಅದರ ಮೇಲೆ ಒಂದು ಜಯವನ್ನು ಹೊಂದಿಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ನಿಮ್ಮ ಕುಟುಂಬದ ವಿಷಯದಲ್ಲಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲ ಎಂಬುದಾಗಿ ನೀವು ಚಿಂತನೆ ಮಾಡುತ್ತಿರುವುದಾದ್ರೆ, ಅನೇಕ ವಿಷಯಗಳು ನಿಮ್ಮ ಕೈ ಬಿಟ್ಟು ಹೋಗಿ ನೀವು ಇನ್ನೂ ಡಿಪ್ರೆಷನ್ ಅಲ್ಲಿ ಕುಂತಿರುವುದಾದ್ರೆ, ಒಂದು ವೇಳೆ ಚಿಂತಾಹೀನರಾಗಿ ಮಾರ್ಪಟ್ಟಿರುವುದಾದ್ರೆ ಅದರಿಂದ ಹೊರಬರಲಿಕ್ಕೆ ಒಂದೇ ಒಂದು ಮಾರ್ಗ ನಮಗಿರುವಂತಹ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ. ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳುವನು. ಅದರಿಂದಲೇ ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬಲವಾಗಿದೆ. ಅದರಿಂದ ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡುವ ನಿಮ್ಮ ಜೀವಿತದಲ್ಲಿ ಆ ಪ್ರಾರ್ಥನೆಯನ್ನು ಇನ್ನೂ ಆಸಕ್ತಿ ಮತ್ತೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೆಲವೊಂದು ಬದಲಾವಣೆಗಳನ್ನ ನಿಮ್ಮ ಜೀವಿತದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವಿತದಲ್ಲಿ ಕೆಲವೊಂದು ಬಲವಾದ ಕಾರ್ಯಗಳನ್ನ ದೇವರು ಮಾಡಲಿಕ್ಕೆ ಪ್ರಾರಂಭಿಸ್ತಾನೆ. ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡುವಾಗಲೇ ಕೆಲವೊಂದು ಬದಲಾವಣೆಗಳನ್ನ ನಾವು ಕಾಣಲಿಕ್ಕೆ ಅಲ್ಲಿ ಸಾಧ್ಯವಾಗ್ತದೆ. ಹಾಗಾದ್ರೆ ನಾವು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಇಂದಿನಿಂದಲೇ
ಪ್ರಾರಂಭ ಮಾಡಿಕೊಳ್ಳೋಣ. ನಮ್ಮ ಅತ್ಯಾಸಕ್ತಿ ಪ್ರಾರ್ಥನೆ ಅನೇಕರಿಗೂ ಒಂದು ಬಹು ಬಲವಾಗಿ ಮಾರ್ಪಡಲಿ. ದೇವರು ನಿಮಗೆ ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಲಿಕ್ಕೆ ಇಂದಿನ ದಿನಗಳಲ್ಲಿ ನಿಮಗೆ ಸಹಾಯ ಮಾಡಲಿ. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ದೇವರ ಅತ್ಯಾಸಕ್ತಿಯಿಂದ ಇರುವ ಪ್ರಾರ್ಥನೆಯ ಆ ವಿಷಯಗಳ ಕುರಿತು ನಾವು ಕಲಿತುಕೊಂಡಿದ್ದೇವೆ. ನೀತಿವಂತನ ಅತ್ಯಾಸಕ್ತಿ ಉಳ್ಳ ಪ್ರಾರ್ಥನೆ ಅದು ಬಹು ಬಲವಾದುದೆಂಬುದಾಗಿ ನಿನ್ನ ವಾಕ್ಯ ನಮ್ಮನ್ನು ಎಚ್ಚರಿಸಿದೆ. ಅದರಿಂದ ಮುಂದಿನ ಸಮಯದಲ್ಲಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃಪೆಯನ್ನು ಕೊಡು. ಅತ್ಯಾಸಕ್ತಿಯಿಂದ ನಿನ್ನ ಸಮ್ಮುಖದಲ್ಲಿ ಕುಂತು ಪ್ರಾರ್ಥಿಸಿ ಬಹುಬಲವುಳ್ಳ ಆ ಪ್ರಾರ್ಥನೆ ಜೀವಿತವನ್ನ ಹೊಂದಿಕೊಳ್ಳಿಕ್ಕೆ ದೇವರೇ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಎಲಿಯನು ನಮ್ಮ ಸ್ವಭಾವವುಳ್ಳವನಾಗಿದ್ದರು. ಆದರೂ ಪ್ರಾರ್ಥನೆ ಮಾಡಿದಾಗ 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ ಸ್ವಾಮಿ. ಮತ್ತೆ ಪ್ರಾರ್ಥಿಸಿದಾಗ ಮಳೆಗಾರಿತು ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದ್ರೆ ನಮ್ಮ ಪ್ರಾರ್ಥನೆಯಲ್ಲಿ ಅನೇಕ ಬದಲಾವಣೆಗಳು ನಡಿಬೇಕು. ಅದರಿಂದ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ಕೃಪೆಯಿಂದ ನಮ್ಮನ್ನು ನಡೆಸಿರಿ. ಈ ಒಂದು ದಿನ ಸಂತೋಷ ಸಮಾಧಾನ ಕೊಟ್ಟು ನಮ್ಮನ್ನು ಮುನ್ನಡೆಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿಮಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯ ನಿಮ್ಮ ಮನಸ್ಸನ್ನು ಸ್ಪರ್ಶಿಸಿರುವುದಾದರೆ ಇನ್ನೂ ಅನೇಕರು ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ದೇವರು ಸಹಾಯ ಮಾಡಲಿಕ್ಕೆ ಇದನ್ನು ಅನೇಕರಿಗೆ ಕಳಿಸಿಕೊಡಿರಿ. ಅವರು ಕೂಡ ಈ ವಾಕ್ಯವನ್ನು ಕೇಳಿ ಅತ್ಯಾಸಕ್ತಿಯಿಂದ ಪ್ರಾರ್ಥಿಸಲಿಕ್ಕೆ ಅಭ್ಯಾಸವನ್ನು ಮಾಡಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.